40 ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮನ್ನು ತಾವು ಪಕ್ಷದ ಸಲುವಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿರುವ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಕೊಲ್ಲರಹಳ್ಳಿ ಗ್ರಾಮದ ಪಾಟೀಲ್ ಶಿವಪ್ಪನವರಿಗೆ ಹುಡ ಅಧ್ಯಕ್ಷ ಸ್ಥಾನ ನೀಡುವಂತೆ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕ ರಾಜಪ್ಪ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಕೊಲ್ಲರಹಳ್ಳಿ ಗ್ರಾಮದ ಶ್ರೀ ಪಾಟೀಲ್ ಶಿವಪ್ಪನವರು ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮನ್ನು ತಾವು ಪಕ್ಷದ ಸಲುವಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿರುತ್ತಾರೆ. ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಕಳೆದ 2 ವರ್ಷ 3 ತಿಂಗಳಿನಿಂದ ನೇಮಕ ಮಾಡದೇ ಇದ್ದು, ಇದರಿಂದ ಪ್ರಾಧಿಕಾರದ ಕೆಲಸ ಕಾರ್ಯಗಳಿಗೆ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನಾನುಕೂಲವಾಗುತ್ತದೆ ಎಂದರು. ಪಾಟೀಲ್ ಶಿವಪ್ಪನವರು ಪ್ರಸ್ತುತ ಹಾಸನ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 7 ಲಕ್ಷ ಹಿಂದುಳಿದ ಜನಸಂಖ್ಯೆ ಇದ್ದು, ಇದರಲ್ಲಿ ಕುರುಬರ ಸಮಾಜವು 3.81 ಸಾವಿರ ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಇಂತಹ ಒಂದು ಹಿಂದುಳಿದ ಜನಾಂಗಕ್ಕೆ ಇದುವರೆಗೂ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿರುವುದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದ್ದರೂ ನಮ್ಮ ಜನಾಂಗಕ್ಕೆ ಇಲ್ಲಿಯವರೆಗೂ ಯಾವುದೇ ಅನುಕೂಲವಾಗಿರುವುದಿಲ್ಲ. ಇದಲ್ಲದೆ ಇವರಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಅವಕಾಶವಿದೆಯೋ ಅದರಿಂದ ವಂಚಿತರಾಗಿದ್ದಾರೆ. ಇವರು ಅರಸೀಕೆರೆ ಕ್ಷೇತ್ರ ಮಾತ್ರವಲ್ಲದೆ ಜಿಲ್ಲಾದ್ಯಂತ ಉತ್ತಮ ಹೆಸರನ್ನು ಮಾಡಿರುತ್ತಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎನ್ ರಾಜಣ್ಣನವರು ಪಾಟೀಲ್ ಶಿವಪ್ಪನವರ ಹಿರಿತನ ಹಾಗೂ ಅವರ ಪಕ್ಷಕ್ಕೆ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಇವರನ್ನು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನೀಡುವಂತೆ ಕೋರಲಾಗಿದೆ. ಇದಲ್ಲದೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ನೇಮಿಸಲು ರಾಜಕೀಯ ಹುನ್ನಾರವಿದ್ದು, ಇದನ್ನು ತಾವು ಪರಿಗಣಿಸಬಾರದಾಗಿ ಕೋರಲಾಗಿದೆ ಎಂದು ತಿಳಿಸಿದರು. ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ, ನಾವು ಸುಮ್ಮನೆ ಇದೀವಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ರೆ, ಆ ವಿರೋಧಕ್ಕೆ ನಾವೇನು ಯಾವುದೇ ಕಾರಣಕ್ಕೂ ನಾವು ಎದುರೋರಲ್ಲ. ನಾವು ಶಿವಪ್ಪನವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಲಿ ಅಂತೇಳಿ ಸರ್ಕಾರದ ಒತ್ತಾಯ ಮಾಡ್ತಾ ನಾನು ಈ ಒಂದು ಪತ್ರಿಕಾ ಮುಖಾಂತರದ ಜೊತೆಯಲ್ಲಿ ನಾನು ಅವರಿಗೆ ಬೆಂಬಲಿಸ್ತಾ ಇದ್ದೀನಿ. ಸರ್, ಪಾಟೀಲ್ ಶಿವಪ್ಪರಿಗೆ ಯಾಕೆ ಕೊಡಬೇಕು ಸರ್? ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ, ಅರಸೀಕೆರೆ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ. ಹಾಸನದಲ್ಲೂ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಸರ್, ಒಂದು ನಿಮಿಷ, ಕಳೆದ ವಿಧಾನಸಭೆಯಲ್ಲಿ 4,000 ಓಡ್ತಾ ಇದೆ ನಿಮ್ಮ ಕಾಂಗ್ರೆಸ್. ಇಲ್ಲೇ ಕೊಟ್ರೆ ಅಟ್ಲೀಸ್ಟ್ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ನೀವು ಅರಸೀಕೆರೆ ತಂದು ಇಲ್ಲಿ ಕೊಟ್ರೆ ನಿಮ್ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದ್ರೆ ಸರ್, ಅಧಿಕಾರಕ್ಕೆ ಬಂದ ಮೇಲೆ ಸಂಘಟನೆ ಮಾಡಕ್ಕೆ ಎಲ್ಲರೂ ಬರ್ತಾರೆ. ಅಧಿಕಾರಕ್ಕೆ ಬರೋದ್ ಮುಂಚೆ ಸಂಘಟನೆ ಮಾಡ್ರ ಅಂತ ಏಕೈಕ ವ್ಯಕ್ತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಮತ್ತು ನಮ್ಮ ಸಮಾಜದ ಏಕೈಕ ವ್ಯಕ್ತಿ ಅವರು. ಹಂಗಾಗಿ ನಾವು ನಮ್ಮ ಜಿಲ್ಲೆಯವರು ಹಾಸನ ತಾಲೂಕಿಗೆ ಕೊಡಬೇಕು ಅಂತ ಏನಿಲ್ಲ. ಹಾಸನ ಪ್ರಾಧಿಕಾರದಿಂದ ಎಲ್ಲಾ ಜಿಲ್ಲೆಯಿಂದಲೂ ಬಂದು ಇಲ್ಲಿ ವಾಸ ಇದ್ದಾರೆ, ಎಲ್ಲಾ ತಾಲೂಕಿಂದಲೂ ಬಂದು ಇಲ್ಲಿ ವಾಸ ಇದ್ದಾರೆ. ಅವರು ಕೂಡ ನಾವು ಅದೇ ರೀತಿ ತಿಳ್ಕೊಂಡು ಅವ್ರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನ ತಿಳ್ಕೊಂಡು ಅವರಿಗೆ ಕಾಂಗ್ರೆಸ್ಗೆ ಅವಿರೋಧ ಹೋರಾಟ ಮಾಡಿರೋದ್ರಿಂದ ಕಾರಣ ಅವರಿಗೆ ಪ್ರಾಧಿಕಾರದ ಅಧ್ಯಕ್ಷ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಸನ್ನೇಗೌಡ, ಸಂಘಟನಾ ಕಾರ್ಯದರ್ಶಿ ಕೃಷ್ಣ, ಸದಸ್ಯ ಆರ್ಎಸ್ ಯೋಗಾನಂದ್, ಆರ್ಎನ್ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.